ಅಲ್ಲಿರೋರೆಲ್ಲ ದ್ರೌಪದಿ ನೋಡಿ ಪ್ರಸನ್ನರಾಗ್ತಾರೆ. ದುಷ್ಟದ್ಯುಮ್ನ ತನ್ನ ತಂಗಿಯಾದ ದ್ರೌಪದಿನ ಕರ್ಕೊಂಡು ಬಂದು ಮಂಟಪದ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಎಲ್ಲರಿಗೆ ಹೀಗೆ ಹೇಳ್ತಾನೆ, ರಾಜರೇ ನೋಡಿರಿಲ್ಲಿ, ಬಾಣಗಳು, ಧನಸ್ಸು ಮತ್ತು ನಿಮ್ಮ ಗುರಿ. ಈ ಧನಸ್ಸನ್ನು ಉಪಯೋಗಿಸಿ ಬಾಣದಿಂದ ಗುರಿ ತಪ್ಪದೆ ಯಾರು ಲಕ್ಷ್ಯವನ್ನು ಸಾಧಿಸ್ತೀರಾ ಅವರನ್ನೇ ನನ್ನ ತಂಗಿ ವಿವಾಹವಾಗ್ತಾಳೆ ಅಂತ ಹೇಳ್ತಾನೆ. ಅದ್ರಲ್ಲೇನಿದೆ, ರಾಜರನ್ ಮೇಲೆ ಬಿಲ್ ಬಿದ್ರೆ ಕಲ್ತಿರ್ತಾರೆ, ಈಸಿಯಾಗಿ ಹೊಡಿತಾರೆ. ವೇಟ್, ನಿನಗೆ ಗೊತ್ತಾಗತ್ತೆ. ದುಷ್ಟದ್ಯುಮ್ನ ತನ್ನ ತಂಗಿಗೆ ಅಲ್ಲಿಗೆ ಬಂದಿರೋರೆಲ್ಲರ ಬಗ್ಗೆ ಹೇಳಿ, ಈ ಲಕ್ಷ್ಯವನ್ನು ಯಾರು ಸಾಧಿಸ್ತೀರಾ ಅವರನ್ನೇ ನೀನು ವಿವಾಹವಾಗಬೇಕು ಅಂತ ಹೇಳ್ತಾನೆ. ಅಲ್ಲಿ ಬಂದಿರೋ ಸ್ವಯಂವರಕ್ಕೆ ಬಂದಿರೋ ರಾಜರೆಲ್ಲ ಒಬ್ಬರಿಗೊಬ್ಬರು ಗೊತ್ತಿದ್ದೋರೆ. ಆದರೂ ಕೂಡ ದ್ರೌಪದಿನ ಪಡೆಯೋಕೆ ಎಲ್ಲರೂ ಪೈಪೋಟಿಯಿಂದ ನಿಂತಿರ್ತಾರೆ. ಅಲ್ಲಿಗೆ ರಾಜರು, ರಾಜರ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಬಂದಿರ್ತಾರೆ. ಕೇಳಿದೆಯಲ್ಲ ಯಾವಾಗ ಯಾವಾಗ ಅಂತ, ಇವಾಗ ಎಂಟ್ರಿ. ಯಾರು? ಕರ್ಣ ಮತ್ತೆ ದುರ್ಯೋಧನನ್ನ? ಅಲ್ಲ, ಮಹಾಭಾರತವನ್ನೇ ಹಿಂದೆ ನಿಂತು ನಡೆಸಿದಂತಹ ದೇವಕೀ ನಂದನ ಶ್ರೀಕೃಷ್ಣ. ಕೃಷ್ಣ ತನ್ನ ಅಣ್ಣನಾದಂತಹ ಬಲರಾಮನ ಜೊತೆ ಸ್ವಯಂವರ ನೋಡೋಕೆ ಬರ್ತಾನೆ. ಕೃಷ್ಣ ಪಾಂಡವರನ್ನ ನೋಡಿ ಕಂಡು ಹಿಡಿತಾನೆ. ನೋಡಿದ ತಕ್ಷಣ ತನ್ನನ್ನು ತಾನೇ ನಕ್ಕು ಬಲರಾಮನ ಹತ್ರ ಹೋಗಿ ಹೀಗೆ ಹೇಳ್ತಾನೆ, ಅಲ್ಲಿ ನೋಡು, ಪಾಂಡವರು ಕುಂತಿದ್ದಾರೆ. ಕುಂತಿ ಪಾಂಡವರು ಅಗ್ನಿಗೃಹದಿಂದ ತಪ್ಪಿಸಿಕೊಂಡಿದ್ದಾರೆ ಅಂತ ನಾನು ಕೇಳಿದ್ದೆ ಅಂತ ಹೇಳ್ತಾನೆ. ಅದಕ್ಕೆ ಬಲರಾಮ, ಯಾಕೋ ಏನೋ ಕೃಷ್ಣ, ಎಲ್ಲ ನಿನಗೆ ಕೇಳುತ್ತೆ ಅಂತ ಹೇಳಿ ಪಾಂಡವರನ್ನು ನೋಡಿ ತುಂಬ ಖುಷಿ ಪಡ್ತಾನೆ. ಎಲ್ಲರ ಕಣ್ಣು ದ್ರೌಪದಿ ಮೇಲೇನೇ ಇರುತ್ತೆ. ಯಾರು ಪಾಂಡವರನ್ನು ಗಮನಿಸೋದೇ ಇಲ್ಲ. ನಂತರ ರಾಜರೆಲ್ಲ ದ್ರೌಪದಿಗೋಸ್ಕರ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸೋಕೆ ಸ್ಟಾರ್ಟ್ ಮಾಡ್ತಾರೆ. ವೇಟ್, ಇಷ್ಟಕ್ಕೂ ದುರ್ಯೋಧನ ಅವರು ಸ್ವಯಂವರಕ್ಕೆ ಬಂದಿರ್ತಾರಾ? ಹಾ, ಕೌರವರು, ಕರ್ಣ, ಶಕುನಿ ಎಲ್ಲರೂ ಬಂದಿರ್ತಾರೆ. ರಾಜರೆಲ್ಲ ಆ ಧನಸ್ಸನ್ನು ಎತ್ತಿ ಬಾಣ ಹೊಡೆಯೋಕೆ ತುಂಬ ಕಷ್ಟಪಡ್ತಾರೆ. ಆದರೂ ಅದನ್ನು ಎತ್ತೋಕೆ ಆಗಲ್ಲ. ಒಬ್ರೊಬ್ರಂತೂ ಆ ಧನಸ್ಸಿನ ವೇಟ್ ತಡೆಯೋಕ್ಕಾಗದೆ ಮೊಣಕಾಲ ಮೇಲೆ ಬಿದ್ದುಬಿಡ್ತಾನೆ. ಇದನ್ನೆಲ್ಲ ನೋಡಿದಂತಹ ಕರ್ಣ ತನ್ನ ಸಿಂಹಾಸನದಿಂದ ಎದ್ದು ನಿಂತ್ಕೊಂಡು ಆ ಧನಸ್ಸಿನ ಹತ್ತಿರ ಬರ್ತಾನೆ. ಕರ್ಣ ಈಸಿಯಾಗಿ ಹೊಡಿತಾನೆ, ಯಾಕಂದ್ರೆ ಅವನು ಬಿಲ್ವಿದ್ಯದಲ್ಲಿ ವೀರ ಅಲ್ವಾ. ಆದ್ರೆ ದ್ರೌಪದಿ ಪಾಂಡವರನ್ನ ಮದ್ವೆ ಆಗ್ತಾಳೆ ಅಂತ ನಾನು ಬುಕ್ಕಲ್ಲಿ ಓದಿದ್ದೆ. ಈಗ ಕರ್ಣ ಟಾರ್ಗೆಟ್ನ ಹೊಡಿತಾನಲ್ವಾ, ಮುಂದೆ ಏನಾಗುತ್ತೆ?